ಅಂದರೆ ಫಸ್ಟ್ ಅದಕ್ಕಿಂತ ಮುಂಚೆ ಫಸ್ಟ್ ವಿಡಿಯೋದಲ್ಲಿ ನಾನೇನು ಹೇಳಿದೆ ಅಂತ ಕ್ವಿಕ್ ರಿವಿಷನ್ ನಾವು ಮಾಡ್ಕೊಳ್ಳೋಣ. ಅದಕ್ಕೆ ಇಲ್ಲಿ ನಮ್ಮದು ಓಪನ್ ಮಾಡಿದ್ರೆ ನಾವು ಮಾಡಿರೋ ಫಸ್ಟ್ ವಿಡಿಯೋದಲ್ಲಿ ಇದನ್ನು ನಾವು ಮಾಡಿದ್ವಿ. ಓಕೆನಾ, ನಮಸ್ಕಾರ ಅಂತ ಹಾಕ್ಬಿಟ್ಟು ಈ ಥರ ಒಂದು ಹಾಕಿದ್ವಿ. ಇಲ್ಲಿ ಯಾಕೆ ಈ ಥರ ಒಂದು ಇದು ಬಂದಿದೆ ಇಮೇಜ್, ಇದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಏನು ಮಾಡೋಣ ಅಂದರೆ, ನೀವು HTML ಏನೋ ಒಂದು ಸ್ಟಾರ್ಟ್ ಮಾಡ್ತಿದ್ದೀರಾ, ನೀವೇನೋ ಒಂದು ವೆಬ್ಸೈಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮದು ಫೋಲ್ಡರ್ ಸ್ಟ್ರಕ್ಚರ್ ನೋಡಿದ್ರೆ ನಿಮ್ಮ ಇನ್ವೆಸ್ಟರ್ ಅಥವಾ ನಿಮ್ದೇನೋ ಒಂದು ಸ್ಟಾರ್ಟಪ್ ಏನೋ ಒಂದು ಇರುತ್ತಲ್ಲ, ನೀವು ಯಾರಿಗೆ ತೋರಿಸ್ತಾರೆ ಅವರು ಇಂಪ್ರೆಸ್ ಆಗೋಕ್ಕೆ ಫಸ್ಟ್ ಇಂಪ್ರೆಸ್ ಆಗೋ ಥರ ಫಸ್ಟ್ ಮಾಡಬೇಕಾಗಿರೋದು ಏನಂದರೆ ನಿಮ್ಮ ಫೋಲ್ಡರ್ ಸ್ಟ್ರಕ್ಚರ್ ಹೆಂಗಿರ್ಬೇಕು ಅನ್ನೋದು. ಸೊ ಅದೆಲ್ಲ ಕರೆಕ್ಟಾಗಿದ್ದರೆ ಆಮೇಲೆ ನೀವು ಈಸಿಯಾಗಿ ನಿಮ್ಮ ಕೋಡ್ನ ನಿಮ್ಮ ಫೈಲಲ್ಲಿ ಹಾಕ್ಬೋದು, ಈಸಿಯಾಗಿ ಎಡಿಟ್ ಮಾಡ್ಕೊಬೋದು VS ಕೋಡ್ ಮುಖಾಂತರ. ಸೊ ಅದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾವು ಫಸ್ಟ್ ವಿಡಿಯೋ ಬೇರೆ ಥರ ಹೋಗಿದ್ವಿ. ಸೊ ಇವತ್ತಿನ ದಿವಸ ನಮ್ಮ ವಿಡಿಯೋದ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ನಾವು VS ಕೋಡಲ್ಲಿ ಮಾಡ್ತೀವಿ ನೆಕ್ಸ್ಟ್ ಕೋಡ್ ಎಲ್ಲ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದು ನಾವು ಹೆಂಗೆ ಮಾಡೋಣ ಅಂದರೆ, ಸೊ ಹೋಮ್ ಪೇಜ್ ಮೇಲೆ ಬಂದ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಅಂತ ಬರುತ್ತೆ. ಇಲ್ಲಿ ಓದ್ಸತಿ ನಾವು ಟೆಕ್ಸ್ಟ್ ಡಾಕ್ಯುಮೆಂಟ್ ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಿ. ಫೋಲ್ಡರ್ ಕ್ರಿಯೇಟ್ ಮಾಡಿದ ತಕ್ಷಣ ಅಂದರೆ ಫೋಲ್ಡರ್ ನೇಮಲ್ಲಿ ಏನು ಬರಬೇಕಂದ್ರೆ, ಸೊ ನಿಮ್ದೇನೋ ಒಂದು ಪ್ರಾಜೆಕ್ಟ್ ಇರುತ್ತಲ್ಲ, ಸೊ ಅದನ್ನು ನೀವು ಅಲ್ಲಿ ಬರೀಬೋದು. ಪ್ರಾಜೆಕ್ಟ್ ಅಂತ ನಾನು ಅಲ್ಲಿ ಸೇವ್ ಮಾಡ್ತೀವಿ. ಓಕೆನಾ, ಪ್ರಾಜೆಕ್ಟ್ ಅಂತ ನೀವು ನಿಮ್ದೇನೋ ಇರುತ್ತೋ ಅದನ್ನು ಬರ್ಕೊಳ್ಳಿ. ಸೊ ಪ್ರಾಜೆಕ್ಟ್ ಅಂತ ನೀವು ಎಂಟ್ರ್ ಮಾಡ್ತೀನಿ. ಸೊ ನಿಮಗೆ ಕನ್ವೀನಿಯಂಟ್ ಆಗಿರುತ್ತೆ ಅಂತ. ಸೊ ಅದನ್ನ ಓಪನ್ ಮಾಡಿದ ತಕ್ಷಣ ಈ ಥರ ಅದ್ರೊಳಗಡೆ ನಿಮ್ಗೆ ಏನೇನು ಇರಬೇಕು, ನೀವು ವೆಬ್ ಡೆವಲಪ್ಮೆಂಟ್ ಏನೇನು ತಗೊಂತೀವಿ. ಫಸ್ಟ್ ಫ್ರಂಟ್ ಎಂಡ್ ಬಗ್ಗೆ ಮಾತಾಡ್ತಿದ್ವಿ ನಾವು. ಸೊ ಈ ಸೀರೀಸಲ್ಲಿ ಫಸ್ಟ್ ಫ್ರಂಟ್ ಎಂಡ್ ಬಗ್ಗೆನೇ ನಾವು ಮಾತಾಡೋದು. ಸೊ ಅದರಿಂದ ಫಸ್ಟ್ HTML ಹೆಂಗೆ ಮಾಡ್ತೀವಿ, ಮತ್ತೆ ಈ ಫೋಲ್ಡರ್ ಓಪನ್ ಮಾಡಿದ್ರಲ್ಲ, ರೈಟ್ ಕ್ಲಿಕ್ ಮಾಡಿರಿ ಇದ್ರ ಮೇಲೆ, ಮತ್ತೆ ಓಪನ್ ಮಾಡಿ ನ್ಯೂ ಒಳಗಡೆ ಮತ್ತೆ ಟೆಕ್ಸ್ಟ್ ಡಾಕ್ಯುಮೆಂಟ್ ಓಪನ್ ಮಾಡಿ. ಇಲ್ಲಿ ಏನಂತ ಮಾಡ್ತೀರಾ, index.html ಎಂಟರ್ ಮಾಡಿ. ಈ ಥರ ಇರಬೇಕು. ಓಕೆನಾ, ಸೊ ಈ ಥರ ಇದಾದಮೇಲೆ ನಿಮ್ಮದು HTMLದು ಫೈಲ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ HTML ಒಂದೇ ಇರುತ್ತೆ ಬಿಡಿ, ಫೈಲ್ ಒಂದೇ ಇರುತ್ತೆ. ಸೊ ಇದೇನು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಅಂತ ಇಡಿ, ಮತ್ತು ಫೋಲ್ಡರ್ ತಗೊಳ್ಳಿ. ಈ ಸತಿ ಫೈಲ್ ಬೇಡ, ಫೋಲ್ಡರ್ ತಗೊಳ್ಳಿ. CSS ಅಂತ ಹೊಡೀರಿ. ಇದು ನಿಮ್ಮ ಆ್ಯನಿಮೇಷನ್ಸ್ ಏನೇನು ಇರ್ತಾವಲ್ಲ ನಿಮ್ಮ ವೆಬ್ಸೈಟು. ಸೊ ಇದ್ರೊಳಗೆ ವೆಬ್ಸೈಟ್ ಏನೋ ಒಂದು ವೆಬ್ ಅದನ್ನು ಇದ್ರೊಳಗಡೆ ಮಾಡ್ತಾ ಹೋಗ್ತೀವಿ ನಾವು. ಸದ್ಯಕ್ಕೆ ಈ ಫೋಲ್ಡರ್ ಓಪನ್ ಮಾಡಿಬಿಟ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇದ್ರೊಳಗಡೆ ಟೆಕ್ಸ್ಟ್ ಡಾಕ್ಯುಮೆಂಟ್ ಇಲ್ಲಿ style.css ಅಂತ ಹೊಡೀರಿ. ಇಲ್ಲಿ ನಿಮ್ಮ CSS ಫೈಲು ಸೇವ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಈ ಥರ ಮತ್ತೆ ನಿಮ್ಮ ಪ್ರಾಜೆಕ್ಟ್ ಫೋಲ್ಡರ್ಗೆ ಬರ್ತೀರಾ. ಮತ್ತೆ ರೈಟ್ ಕ್ಲಿಕ್ ಮಾಡಿ, ಮತ್ತೆ ನ್ಯೂ ಅಂತ ಬರುತ್ತೆ. ಮತ್ತೆ ಫೋಲ್ಡರ್ ತಗೊಳ್ಳಿ. ಇಲ್ಲಿ JS ಅಂತ ಹೊಡೀರಿ. ಇದು ಜಾವಾ ಸ್ಕ್ರಿಪ್ಟ್. ಓಕೆನಾ, ಇಲ್ಲಿ ನಿಮ್ಮ ಏನು ಇಂಟರಾಕ್ಟಿವ್ ಮೋಡ್ ಆಫ್ ವೆಬ್ ಡೆವಲಪ್ಮೆಂಟಲ್ಲಿ ಇದೇ ಇರುತ್ತೆ. ಸೊ ಇದರಿಂದನೇ ನೀವೆಲ್ಲ ಮಾಡೋದು. ಸೊ ಮತ್ತೆ ನ್ಯೂ ಅಂತ ಹೋಗ್ಬಿಟ್ಟು ಇಲ್ಲಿ ಮತ್ತೆ ಟೆಕ್ಸ್ಟ್ ಡಾಕ್ಯುಮೆಂಟ್ ತಗೊಂಡ್ಬಿಟ್ಟು ಬ್ಯಾಕ್ ಹೋಗಿ ಏನು ಮಾಡಬೇಕು, script.js ಇದನ್ನ ಹೊಡೆದ್ಬಿಟ್ಟು ಎಂಟ್ರ್ ಮಾಡಿದ್ರೆ ಅದು ವೆರಿಫೈ ಆಗುತ್ತೆ. ಓಕೆ, ಈ ಥರ ನಿಮ್ಮ ಫೋಲ್ಡರ್ ಸ್ಟ್ರಕ್ಚರ್ ಇರಬೇಕು. ಓಕೆನಾ, ಪ್ರಾಜೆಕ್ಟ್ ಒಳಗಡೆ CSS, JS, ಇಂಡೆಕ್ಸ್ HTML ಎಲ್ಲ ಇರುತ್ತೆ. ಈಗ ನೀವು ಮಾಡಬೇಕಾಗಿರೋ ನೆಕ್ಸ್ಟ್ ಏನಂದರೆ, ನೀವು ಇದನ್ನು ಕೋಡ್ ಎಲ್ಲ VS ಕೋಡಲ್ಲೇ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಹೇಳ್ತೀನಿ ನೋಡಿ. ಈಗ ಬ್ಯಾಕ್ ಹೋಗಿ, ಫುಲ್ ಬ್ಯಾಕ್ ಹೋಗಿ, ಮನೆಗೆ ಹೋಗಿ, ಮನೆ ಅಂದರೆ ಹೋಗಿ. ಓಕೆನಾ, ಮತ್ತೆ ಓಕೆ VS ಕೋಡ್ ಆನ್ ಮಾಡಿದೆ ನಾನು. ಇದು ಬಿಡಿ, ಇಲ್ಲಿ ಫೈಲ್ ಅಂತ ಕಾಣಿಸ್ತಿದೆಯಲ್ಲ, ಓಪನ್ ಫೋಲ್ಡರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರಾಜೆಕ್ಟ್ ಅಂತ ಇಲ್ಲಿ ಕಾಣಿಸ್ತಿದೆ. ನಾನು ಈಗಿನ ಸೇವ್ ಮಾಡಿದ್ನಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಥರ
ಈ ಥರ ಬರುತ್ತೆ. ಓಕೆನಾ? ಓಕೆ, ಈ ಥರ ಎಲ್ಲ ಬರುತ್ತೆ. ಸೊ ಇದನ್ನು ರಾಂಗ್ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ಸೈಡಲ್ಲಿ ನೋಡ್ಕೊಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಅದು ಓಪನ್ ಮಾಡ್ಕೊಳ್ಳಿ. ಫುಲ್ ಇದೆಲ್ಲ ಇಲ್ಲಿ ನೀವು ಇವಾಗ HTML ಬೇಕಂದ್ರೆ HTML ತೊಗೊಂಡು ನೀವು ಇಲ್ಲಿ ಏನು ಕೋಡ್ ಬರೆದ್ಬಿಟ್ಟು ಆಮೇಲೆ ಇಲ್ಲಿ ನೋಡಿ ಕೆಳಗಡೆ ಪ್ಲೇನ್ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಪ್ಲೇನ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದಿರುತ್ತೆ. ಇಲ್ಲಿ HTML ಅಂತ ಸರ್ಚ್ ಮಾಡಿ, HTML ಅಂತ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು HTML ಆಗಿ ಬರುತ್ತೆ. ಇನ್ನೊಂದು ತಪ್ಪು ಏನು ಮಾಡಿದ್ದೀವಿ ನಾವು, ಇಲ್ಲಿ ನೋಡಿ index.html.text ಅಂತ ಐತೆ. ಸೊ ಮತ್ತೆ ರೈಟ್ ಕ್ಲಿಕ್ ಮಾಡಿ ರಿನೇಮ್ ಮಾಡಿ. ನಮ್ದೆಲ್ಲ ಅದೇ ಥರ ಬಂದಿದೆ. ಸೊ ರಿನೇಮ್ಗೆ ಅಂತ ಹೋಗ್ಬಿಟ್ಟು ಇಲ್ಲಿ ಟೆಕ್ಸ್ಟ್ ಅನ್ನೋದನ್ನ ತೆಗೆದ್ಬಿಡಿ. ಸೊ ನಿಮಗೆ ಪ್ಯೂರ್ HTML ಬರುತ್ತೆ ನೋಡಿ. ಇವೆರಡು ಹಂಗೆ ಇದೆ. ಸೊ ಇದ್ರ ಮೇಲೂ ಕ್ಲಿಕ್ ಮಾಡಿ, ಇದ್ರ ಮೇಲೂ ರಿನೇಮ್ ಮಾಡಿ. ಸೊ ಇದೆಲ್ಲ ತೆಗೆದಾದ್ಮೇಲೆ ನಿಮ್ಮ ಒಂದು VS ಕೋಡ್ ಅನ್ನೋದು ಕರೆಕ್ಟಾಗಿ ಎಷ್ಟು ದಿನ ಕೇಳ್ತಿರ್ತಾರೆ. ಇದೇ ಮಿಸ್ಟೇಕ್ ಮಾಡೋದವರು ಎಲ್ಲ ಕರೆಕ್ಟಾಗಿ ಮಾಡಿರ್ತಾರೆ. ಈ ಥರ ತಪ್ಪುಗಳಾಗ್ತಿರ್ತವೆ. ಅದಕ್ಕೆ ಅವ್ರಿಗೆ VS ಕೋಡ್ ರನ್ ಆಗಲ್ಲ ಕರೆಕ್ಟಾಗಿ, ಎರರ್ಗಳು ಬರ್ತವೆ. ಸೊ ಪ್ರತಿ ಪೇಜು ಓಪನ್ ಮಾಡಿ. ಅಲ್ಲಿ ಪ್ಲೈನ್ ಟೆಕ್ಸ್ಟ್ ಅಂತ ಕಾಣಿಸ್ತಲ್ಲ, ಇವಾಗ JS ಓಪನ್ ಮಾಡಿದೆ ನಾನು. ಇಲ್ಲಿ ನೋಡಿ ಪ್ಲೈನ್ ಟೆಕ್ಸ್ಟ್ ಅಂತ ಇದೆ, ಇಲ್ಲ ಜಾವಾಸ್ಕ್ರಿಪ್ಟ್ ಅಂತ ಇದೆ. ಸೊ ಸೇಫ್. CSS ಬರ್ರಿ, ಇಲ್ಲಿ ನೋಡಿ CSS ಅಂತ ಇದೆ. ಸೊ ಸೇಫ್. ಅದಾದಮೇಲೆ ನೀವು ಒಂದು ಎಕ್ಸ್ಟೆನ್ಷನ್ನ ಡೌನ್ಲೋಡ್ ಮಾಡ್ಕೊಬೇಕು. ಲೈವ್ಗೆ ಹೋಗೋಕ್ಕೆ ಎಕ್ಸ್ಟೆನ್ಷನ್ ಅಂದರೆ ನೀವು ಏನೇನು ಮಾಡ್ತೀರೋ ಅದನ್ನ ವೆಬ್ಸೈಟಲ್ಲಿ ನೀವು ಲೈವಲ್ಲಿ ನೋಡ್ಬೋದು. ಅದು ಯಾವುದು ಅಂದರೆ, ಸೊ ಇಲ್ಲಿ ಎಕ್ಸ್ಟೆನ್ಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಲೈವ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ರೆಟ್ವಿಕ್ ಡೇ ಅಂತ ಐತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಲ್ ಮಾಡ್ಕೊಂಡು ಅಂದಾಗೆ ಇನ್ಸ್ಟಾಲ್ ಅಂತ ತೋರಿಸ್ತಿಲ್ಲ. ಈ ಥರ ಇನ್ಸ್ಟಾಲ್ ಅಂತ ಐತಲ್ಲ, ಇಲ್ಲಿ ಕೂಡ ಇರುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಏನು ಇಲ್ಲಿ ನೀವು ಕೋಡ್ ಬರೀತಿರಲ್ಲ ಅದು ನಿಮಗೆ ಲೈವಾಗಿ ಕಾಣಿಸುತ್ತೆ. ಓಕೆನಾ? ಲೈವಲ್ಲಿ ನಿಮ್ಮ ವೆಬ್ಸೈಟಲ್ಲಿ ನೋಡ್ಕೊಬೋದು. ಇಷ್ಟು ಇವತ್ತಿನ ದಿವಸ ಇಷ್ಟೇ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು HTML ಕಂಟಿನ್ಯೂ ಮಾಡೋಣ. ಇಮೇಜು ಆಮೇಲೆ ಲಿಂಕು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಮತ್ತೆ ಸಿಗೋಣ. ಬಾಯ್.